ಎವ್ರಿವನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತಲ್ಲಿ ಈ ಒಂದು ಡೇಟ್ ಆಫ್ ಬರ್ತಲ್ಲಿ ಯಾರಾದರೂ ಹುಟ್ಟಿದ್ರೆ ಅವರ ಒಂದು ವ್ಯಕ್ತಿತ್ವ ಯಾವ ಥರ ಇರುತ್ತೆ, ಅವರು ನೀವು ಯಾವ ಥರ ಎಲ್ಲ ನೀವು ಅವ್ರ ವ್ಯಕ್ತಿತ್ವ ಯಾವ ಥರ ಎಲ್ಲ ಇರುತ್ತೆ ಅಂತ ನೀವು ಈ ಒಂದು ವಿಡಿಯೋ ಮುಖಾಂತರ ತಿಳ್ಕೊಳ್ಬೋದು. ಓಕೆ, ಯಾರಿಗೆಲ್ಲ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕು, ನ್ಯೂಮರಾಲಜಿ ಕನ್ಸಲ್ಟೇಷನ್ ಇರ್ಬೋದು, ಟ್ಯಾರೋಟ್ ಕನ್ಸಲ್ಟೇಷನ್ ಇರ್ಬೋದು, ಯಾರಿಗೆಲ್ಲ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇದ್ದೀರಾ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ದೆನ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಆ್ಯಂಡ್ ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಆ್ಯಂಡ್ ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಗಳನ್ನ ವ್ಯೂ ಮಾಡ್ತಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊತ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ದೆನ್ ಟಾಪಿಕ್ಗೆ ಬರೋಣ. ಇವತ್ತಿನ ಡೇಟ್ ಆಫ್ ಬರ್ತ್ ಬಂದು 2, 11, 20 ಆ್ಯಂಡ್ 29. ಈ ಒಂದು ಡೇಟ್ ಆಫ್ ಬರ್ತಲ್ಲಿ ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು. ಓಕೆನಾ, ಯಾರಾದರೂ ಇದರಲ್ಲಿ ಹುಟ್ಟಿರ್ಬೋದು, ನಿಮ್ಮ ಪರ್ಸನ್ ಅಥವಾ ನೀವು. ಇದರಲ್ಲಿ 11 ನಂಬರ್ ಬಂದ್ಬಿಟ್ಟು 11ನೇ ನಂಬರ್ ಬಂದ್ಬಿಟ್ಟು ಇದು ಮಾಸ್ಟರ್ ನಂಬರ್ ಆಗಿರುತ್ತೆ. ಓಕೆ, ತುಂಬಾನೇ ಬ್ಯೂಟಿಫುಲ್ ನಂಬರ್ ಅಂತಾನೆ ಹೇಳ್ಬೋದು. ದೆನ್ 29 ಡೇಟ್ ಆಫ್ ಬರ್ತ್ ಅಲ್ಲಿ ಯಾರೆಲ್ಲ ಹುಟ್ಟಿದಿರಲ್ವಾ, ಇವರ ಒಂದು ಮ್ಯಾರಿಡ್ ಲೈಫ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ನ ನೋಡ್ತೀರಾ, ಅಥವಾ ಮ್ಯಾರಿಡ್ ಲೈಫ್ ಆದ್ಮೇಲೆ ಅಂದ್ರೆ ಮದ್ವೆ ಆದ್ಮೇಲೆ ತುಂಬಾ ಕಷ್ಟಪಡ್ತಿರ್ತೀರಾ ಮ್ಯಾರಿಡ್ ಲೈಫ್ ಅಲ್ಲಿ, ಅಥವಾ ಮ್ಯಾರಿಡ್ ಲೈಫ್ ಅಲ್ಲಿ ಪ್ರಾಬ್ಲಮ್ಸ್ ಅಥವಾ ಅಪ್ಸ್ ಅಂಡ್ ಡೌನ್ಸ್ ತುಂಬಾನೇ ಇರುತ್ತೆ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಅಲ್ಲಿ ಅಂದ್ರೆ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ. ದೆನ್ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ. 2, 11, 20, 29 ಈ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು, ಹುಟ್ಟಿದ್ರೆ ಅವರ ವ್ಯಕ್ತಿತ್ವ ಯಾವ ತರ ಇರುತ್ತೆ, ನೋಡ್ಲಿಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿರ್ತಾರೆ, ತುಂಬಾ ಚೆನ್ನಾಗಿರ್ತಾರೆ, ಅಟ್ರಾಕ್ಟಿವ್ ಫೇಸ್ ಅಂಡ್ ಬ್ಯೂಟಿಫುಲ್ ಆಗಿರ್ತಾರೆ, ಚಂದ್ರನ ಹಾಗೆ. 2 ನಂಬರ್ ಯಾವಾಗ್ಲೂ ಚಂದ್ರನ ಒಂದು ಪ್ರಭಾವನ ಅಧಿಪತಿ ಆಗಿರೋದ್ರಿಂದ 2 ನಂಬರ್ನವರು ಈ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋದು 2, 11, 20, 29. ಓಕೆ, ಈ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರು ತುಂಬಾ ಬ್ಯೂಟಿಫುಲ್ ಆಗಿರ್ತಾರೆ, ಚಂದ್ರನಾಗೆ ತುಂಬಾ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರ್ತಾರೆ ಅಂಡ್ ಕೇರಿಂಗ್ ನೇಚರ್ ಇರುತ್ತೆ, ತುಂಬಾ ಕೇರ್ ಮಾಡ್ತಾರೆ. ಒಂದು ತಾಯಿ ಮಗುನ, ತಂದೆ ಮಗುನ ಹೇಗೆ ಕೇರ್ ಮಾಡ್ತಾರಲ್ವಾ ಆ ತರ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ತುಂಬಾ ಕೇರ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ನಿಮ್ಮನ್ನ ನೋಡ್ಕೊಳ್ತಾರೆ ಅಂಡ್ ತುಂಬಾ ಸಾಫ್ಟ್ ನೇಚರ್, ಶಾಂತಿ ಪ್ರಿಯರು. ಅಂದ್ರೆ ಯಾವಾಗ್ಲೂ ಕೂಲ್ ಆಗಿರ್ತಾರೆ ಕೂಡ ಅಂಡ್ ತುಂಬಾ ಸಿಟ್ ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು ಅಥವಾ ಏನು ರೇಗಾಡೋದು ಆತರ ಮಾಡಲ್ಲ. ಬಟ್ ಇದ್ರಲ್ಲಿ ಏನಂತ ಹೇಳಿದ್ರೆ 11 ನಂಬರ್ ಅವರು, ಈ ಒಂದು 11 ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟೋರು ಈ ತರ ಕೂಲ್ ಮೈಂಡ್, ಸಾಫ್ಟ್ ನೇಚರ್ ಇರಲ್ಲ. ಓಕೆ, ಸೊ 11 ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರು ಸ್ವಲ್ಪ ಅಗ್ರೆಸಿವ್ ಆಗಿರ್ತಾರೆ, ಕೋಪ ಜಾಸ್ತಿ ಇರುತ್ತೆ, ಈಗೋ ಪರ್ಸನಾಲಿಟಿ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅದು 11 ಅಂದ್ರೆ 1 ನಂಬರ್ ಬರ್ತಿರುತ್ತೆ. 1 ನಂಬರ್ ಯಾವಾಗ್ಲೂ ಸೂರ್ಯನ ಅಧಿಪತಿ ಆಗಿರೋದ್ರಿಂದ ಸ್ವಲ್ಪ ಕೋಪ, ಸಿಟ್ಟು ಅದೆಲ್ಲ ಇರುತ್ತೆ. ದೆನ್ ಅವರು ಸಾಫ್ಟ್ ಆಗಿರ್ತಾರೆ ಅಂತಲ್ಲ, ಸಾಫ್ಟ್ ಆಗಿರ್ತಾರೆ ಬಟ್ ಒಂದು 50% ಅಂತ ಹೇಳ್ಬೋದು. ಓಕೆನಾ, 11 ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿದವರು 50% ಕೂಲ್ ಆಗಿರ್ತಾರೆ, ಸಾಫ್ಟ್ ನೇಚರ್ ಇರುತ್ತೆ. ದೆನ್ ಅವರಿಗೆ 50% ತುಂಬಾ ಅಗ್ರೆಸಿವ್ ಆಗಿರ್ತಾರೆ, ತುಂಬಾ ಕೋಪದವರಾಗಿರ್ತಾರೆ. ಓಕೆ, ದೆನ್ ಸೌಮ್ಯ ಸ್ವಭಾವದವರಾಗಿರ್ತಾರೆ. ದೆನ್ ತುಂಬಾ ಸಪೋರ್ಟಿವ್, ಹೆಲ್ಪಿಂಗ್ ನೇಚರ್ ಇರುತ್ತೆ. ಹೇಳಿದೆ ಅಲ್ವಾ, ಆಲ್ರೆಡಿ ಹೇಳಿದೆ ನಿಮಗೆ ತುಂಬಾ ಕೇರ್ ಮಾಡೋದು ಅಂದ್ರೆ ತಾಯಿ ಸ್ವಭಾವ. ತಾಯಿ ಒಂದು ಎಷ್ಟು ಕರುಣೆ ಅಂಡ್ ತುಂಬಾ ತಾಯಿ ಯಾವ ತರ ಒಂದು ಫೀಲಿಂಗ್ ಇರುತ್ತೆ, ಮಕ್ಕಳು ಅಂತ ಹೇಳಿದ್ರೆ ತುಂಬಾ ಕರುಣೆ ಇರುತ್ತೆ, ಪ್ರೀತಿ ಇರುತ್ತೆ ಅಂಡ್ ತುಂಬಾ ಕೇರ್ ಮಾಡೋದು ಅಥವಾ ಕಾಳಜಿ ಮಾಡೋದು ಆ ತರ ಅಲ್ವಾ. ತಾಯಿ ಅಂದ್ರೆ ಮಗುನ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ, ಅದೇ ತರನೇ ನಿಮ್ಮ ಪರ್ಸನ್ ನಿಮ್ಮನ್ನ ತುಂಬಾ ಕೇರ್ ಮಾಡೋದು, ತುಂಬಾ ಚೆನ್ನಾಗಿ ನಿಮ್ಮನ್ನ ನೋಡ್ಕೊಳ್ಳುವಂಥದ್ದು ಆ ತರ ಇರುತ್ತೆ. ಓಕೆ, ಹೈ ಇಂಟ್ಯೂಷನ್ ಪವರ್ ಇರುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ಇರೋರಿಗೆ ತುಂಬಾ ಇಂಟ್ಯೂಷನ್ ಪವರ್ ಹೈ ಇರುತ್ತೆ ಅಂಡ್ ಏನು ಇಂಟ್ಯೂಷನ್ ಪವರ್ನ ತುಂಬಾ ಇಷ್ಟಪಡ್ತಾರೆ ಅವರು, ಇಂಟ್ಯೂಷನ್ ಪವರ್ನ ಹೈ ಮಾಡ್ಕೊಳ್ಲಿಕ್ಕೂ ಇಷ್ಟಪಡ್ತಾರೆ ಅವರು. ಓಕೆ, ದೆನ್ ಹಾಗೇನೆ ಇವರು ಫ್ಯಾಮಿಲಿ ಓರಿಯೆಂಟೆಡ್ ಆಗಿರ್ತಾರೆ. ಅಂದ್ರೆ ಫ್ಯಾಮಿಲಿ ತುಂಬಾ ಕೇರ್ ಮಾಡೋದು, ಯಾವಾಗ್ಲೂ ಫ್ಯಾಮಿಲಿ ಅಂತ ಇರೋವಂಥದ್ದು ಅಂಡ್ ಫ್ಯಾಮಿಲಿ ಅಂದ್ರೆ ತುಂಬಾ ಇಷ್ಟ. ಈಗ ನೋಡ್ಬೋದು ನಿಮ್ಮ ಪಾರ್ಟ್ನರ್ ನಿಮ್ಮಿಬ್ರು ಮಧ್ಯ ಅಂತ ಆದ್ರೆ ನಿಮ್ಗಿಂತ ಕೇರ್ ಮಾಡೋದು ಸ್ವಲ್ಪ ಜಾಸ್ತಿ ಅವ್ರ ಫ್ಯಾಮಿಲಿನ ಕೇರ್ ಮಾಡ್ತಿರ್ತಾರೆ. ಯಾವಾಗ್ಲೂ ಫ್ಯಾಮಿಲಿ, ಅಪ್ಪ ಅಮ್ಮ ಅಥವಾ ತಂಗಿ, ಅಕ್ಕ, ಅಣ್ಣ ಆತರ, ತಮ್ಮ ಈ ತರನೇ ಅನ್ಕೊಂಡಿರ್ತಾರೆ. ಯಾವಾಗ್ಲೂ ಫ್ಯಾಮಿಲಿ ನೋಡ್ಬೇಕು, ಫಸ್ಟ್ ಫ್ಯಾಮಿಲಿ ಅವರ ಒಂದು ಫಸ್ಟ್ ಒಂದು ಆದ್ಯತೆ ಅಂತ ಹೇಳಿದ್ರೆ ಫ್ಯಾಮಿಲಿ ಅಂತಾನೆ ಹೇಳ್ಬೋದು. ತುಂಬಾ ಫ್ಯಾಮಿಲಿಗೆ ಗೌರವ ಕೊಡೋದು, ರೆಸ್ಪೆಕ್ಟ್ ಮಾಡೋದು, ಫ್ಯಾಮಿಲಿಯನ್ನು ಚೆನ್ನಾಗಿ ನೋಡ್ಕೊಳ್ಳೋದು, ಫ್ಯಾಮಿಲಿ ಓರಿಯೆಂಟೆಡ್ ವ್ಯಕ್ತಿ ಅಂತಾನೆ ಹೇಳ್ಬೋದು ಇವರು. ಅಂಡ್ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿ ಕಮ್ಯುನಿಕೇಶನ್ ಮಾಡ್ತಾರೆ, ಮಾತಾಡೋದು ತುಂಬಾ ಅಟ್ರಾಕ್ಟಿವ್ ಇರುತ್ತೆ, ಮಾತಲ್ಲಿ ನಿಮ್ಮನ್ನ ಬೀಳಿಸ್ಕೊಂಡ್ಬಿಡ್ತಾರೆ, ಅಷ್ಟು ಮಾತಲ್ಲಿ ಅಟ್ರಾಕ್ಟಿವ್, ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ದೆನ್ ನೆಗೆಟಿವ್ ಸೈಡ್ ಅಂತ ಹೇಳಿದ್ರೆ ತುಂಬಾ ಎಮೋಷನಲ್ ವ್ಯಕ್ತಿ, ತುಂಬಾ ಎಮೋಷನಲ್. ನಿಮ್ಮ ಪ್ರೀತಿ ವಿಷಯದಲ್ಲೂ ಅಷ್ಟೇ ತುಂಬಾ ಎಮೋಷನಲ್ ಕೂಡ ಆಗಿರ್ತಾರೆ ಇವರು. ಏನಾದ್ರೂ ಸಣ್ಣ ವಿಷಯ ಏನಾದ್ರೂ ಹೇಳಿದ್ರೆ ಸಾಕು ಅವರು ಅಳಕ್ಕೆ ಶುರು ಮಾಡುವಂಥದ್ದು ಅಥವಾ ತುಂಬಾ ಎಮೋಷನಲ್
ಆಗುವಂಥದ್ದು, ನೀನ್ ಈ ತರ ಮಾಡ್ಬಿಟ್ಟಿಯಲ್ಲ, ನೀನ್ ಈ ತರ ಹೇಳಿದೆ ಅಲ್ವಾ, ನನಗೆ ಈ ತರ ಮಾತಾಡ್ದೆ ಅಲ್ವಾ, ಹರ್ಟ್ ಮಾಡಿದೆ ಅಲ್ವಾ, ಈ ತರ ಅವರು ತುಂಬಾ ಎಮೋಷನಲ್ ಆಗುವಂಥದ್ದು. ದೆನ್ ಮೂಡ್ ಸ್ವಿಂಗ್ಸ್ ತುಂಬಾ ಇರುತ್ತೆ. ಅದರಲ್ಲೂ ಈ ಫುಲ್ ಮೂನ್ ಮತ್ತೆ ನ್ಯೂ ಮೂನ್ ಅಂದ್ರೆ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ಟೈಮ್ ಅಲ್ಲಿ ತುಂಬಾ ಮೂಡ್ ಸ್ವಿಂಗ್ಸ್ ಅಂದ್ರೆ ಇದ್ದಕ್ಕಿದ್ದಂಗೆ ಸಡನ್ ಆಗಿ ಡಲ್ ಆಗ್ಬಿಡೋದು, ಸಡನ್ ಆಗಿ ಕೋಪ ಮಾಡ್ಕೊಂಡು ರೈಸ್ ಆಗೋದು, ಅಥವಾ ಸಡನ್ ಆಗಿ ಖುಷಿಯಾಗಿ ಹ್ಯಾಪಿಯಾಗಿ ನಿಮ್ ಜೊತೆ ಮಾತಾಡುವಂಥದ್ದು, ಒಂದ್ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಅನ್ನೋಂಥದ್ದು ಕಾಣಿಸುತ್ತೆ. ಓಕೆ, ಅಂಡ್ ತುಂಬಾ ಮನ್ಸಿಗೆ ತಗೊಳ್ತಾರೆ, ಫೀಲಿಂಗ್ ತುಂಬಾ ಇವರಿಗೆ. ಅಂದ್ರೆ ನೀವೇನಾದ್ರೂ ಹೇಳಿದ್ರೆ ಯಾವತ್ತೋ ಹೇಳಿರ್ತೀರಾ, ಈಗ ಒಂದು 10 ವರ್ಷದಿಂದ ನಿಮ್ಮಿಬ್ರು ಮಧ್ಯೆ ಏನೋ ಒಂದು ಫೈಟ್ ಆಗಿರುತ್ತೆ ಅಥವಾ ಏನೋ ಒಂದು ಆಗಿರುತ್ತೆ ಅಂತ ಅನ್ಕೊಳ್ಳೋಣ, 5 years ಅಥವಾ 2 years ಅಥವಾ 1 year. ಓಕೆ, ಸೊ ನೀವೇನೋ ಅವ್ರಿಗೆ ಹೇಳಿರ್ತೀರಾ, ಅದನ್ನ ತುಂಬಾ ಕ್ಯಾರಿ ಮಾಡ್ತಿರ್ತಾರೆ, ನೆನ್ಪಿಟ್ಕೊಂಡಿರ್ತಾರೆ, ಮನ್ಸಿಗೆ ತಗೊಂಡಿರ್ತಾರೆ, ಯಾವಾಗ್ಲೂ ಹೇಳ್ತಾ ಇರ್ತಾರೆ ಕೂಡ ನಿಮಗೆ, ಅವತ್ತು ನನಗೆ ನೀನ್ ಈ ತರ ಹೇಳ್ದೆ ಅಲ್ವಾ, ನನಗೆ ಜಗಳ ಮಾಡುವಾಗ ಅವತ್ತು ನೀನ್ ನನಗೆ ಹಾಗೆ ಹೇಳ್ದೆ ಅಲ್ವಾ. ಅಂಡ್ ಪ್ರೀತಿಯಿಂದ ಮಾತಾಡಿದ್ದು ಕೂಡ ಅದನ್ನು ಕೂಡ ಮನ್ಸಲ್ಲಿ ಇಟ್ಕೊಂಡಿರ್ತಾರೆ, ನೀನ್ ಅವತ್ತು ಪ್ರೀತಿನ ನಂಗೆ ಈ ತರ ಹೇಳಿದ್ದೆ ಅಲ್ವಾ, ಅದನ್ನು ಕೂಡ ಅವ್ರು ನಿಮಗೆ ಹೇಳ್ತಾರೆ. ಅಂಡ್ ಇಲ್ಲಿ ಏನಂತ ಹೇಳಿದ್ರೆ ಮನ್ಸಿಗೆ ತುಂಬಾ ತಗೊಳ್ತಾರೆ, ಏನು ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು, ನಿಮ್ ಸೈಡ್ ಇಂದ ಏನಾದ್ರು ನೀವು ಅವ್ರಿಗೆ ಹರ್ಟ್ ಮಾಡಿದ್ರೆ ಅಥವಾ ಪ್ರೀತಿಯಿಂದ ಮಾತಾಡಿದ್ರೆ ಅದನ್ನ ತುಂಬಾ ಬೇಗ ಮನ್ಸಿಗೆ ತಗೊಳ್ತಾರೆ ಅಂತ ಹೇಳಿ ಇಲ್ಲಿ ಕಾಣಿಸುತ್ತೆ. ಓಕೆ, ದೆನ್ ಏನಂತ ಹೇಳಿದ್ರೆ ತುಂಬಾ ವಾಯ್ಸ್ ತುಂಬಾ ಚೆನ್ನಾಗಿರುತ್ತೆ ಅವ್ರದ್ದು, ಅಂಡ್ ಮುಖದಲ್ಲಿ ತುಂಬಾ ಗ್ಲೋ ಇರ್ಬೋದು. ಹೇಳಿದೆ ಅಲ್ವಾ ಆಲ್ರೆಡಿ ಅವ್ರು ತುಂಬಾ ಅಟ್ರಾಕ್ಟಿವ್ ಫೇಸ್, ಚಂದ್ರನಾಗೆ ತುಂಬಾ ಪಳಪಳ ಅಂತ ಹೇಳಿ ಹೊಳಿತಾ ಇರ್ತಾರೆ ಯಾವಾಗ್ಲೂ. ಎಸ್, ತುಂಬಾ ಸೌಮ್ಯ ಸ್ವಭಾವದವರಾಗಿರ್ತಾರೆ. ಓಕೆ, ಅಂಡ್ ಎಸ್, ಇದು ನಿಮ್ಮ ಪಾರ್ಟ್ನರ್ ಅವರ ಒಂದು ಬ್ಯೂಟಿಫುಲ್ ಆಗಿರುವಂತ ವ್ಯಕ್ತಿತ್ವ ಆಗಿರುತ್ತೆ, ಅಥವಾ ನಿಮ್ದು ಕೂಡ ಈ ತರ ಬ್ಯೂಟಿಫುಲ್ ವ್ಯಕ್ತಿತ್ವ ಆಗಿರುತ್ತೆ. ಓಕೆನಾ, ಸೊ ಈ ಒಂದು ಟಾಪಿಕ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇದೇ ತರ ನಿಮಗೆ ಟಾಪಿಕ್ ಇಷ್ಟ ಆಗ್ತಾ ಇದ್ರೆ ಡೆಫಿನೆಟ್ಲಿ ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ, ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ದೆನ್ ನಿಮ್ಮ ವ್ಯಕ್ತಿತ್ವ ಅಂದ್ರೆ ನಿಮ್ಮ ಪರ್ಸನ್ ವ್ಯಕ್ತಿತ್ವ, ನಿಮ್ಮ ವ್ಯಕ್ತಿತ್ವ ಈ ತರ ಇತ್ತ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಅವರಿಗೆಲ್ಲರಿಗೂ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್.